ಅಂತವ ಪ್ರಶ್ನೆ ಮಾಡ್ತಾನ. ಆತ್ಮನನ್ನು ಬಿಟ್ರ, ಪರಮಾತ್ಮ ಶುದ್ಧ ಚೈತನ್ಯವೊಂದನ್ನು ಬಿಟ್ರ ಎಲ್ಲವೂ ಮಿಥ್ಯಾ ಅಂತ ಹೇಳಿದೆ. ದೇಹ ಮಿಥ್ಯ, ಇಂದ್ರಿಯಾದಿಗಳು ಮಿಥ್ಯ, ಮನಬುದ್ಧಿಯಾದಿಗಳು ಮಿಥ್ಯ, ಶಾಸ್ತ್ರಾದಿಗಳು ಮಿಥ್ಯ, ಗುರುಗಳು ಮಿಥ್ಯ, ಶಿಷ್ಯ ಬೋಧ್ಯ ಬೋಧಕ ವ್ಯವಹಾರ ಎಲ್ಲ ಮಿಥ್ಯಾನ ಅಂತ ಹೇಳ್ತೇವೆ. ಮತ್ತೆ ಈ ಮಿಥ್ಯಾ ಸಾಧನದಿಂದ ಸತ್ಯವಾದ ಮೋಕ್ಷ ಹೆಂಗ ಆಗ್ತದ ಅಂತ ಪ್ರಶ್ನೆ ಮಾಡಿದ್ದಕ್ಕ ಸಾಧನಗಳು ಮಿಥ್ಯ ಇದ್ರು ಕೂಡ ಸತ್ಯವಾದ ಮೋಕ್ಷ ಆಗ್ತದ. ನಿನ್ ದೃಷ್ಟಾಂತ ಕೊಟ್ಟು ಹೇಳಿದ್ರು. ಶಿಲೆಯ ಭೈರವನಲ್ಲಿ ಫಲವು ಸಿದ್ಧಿಗಳಾಗಿ ನೆಲೆಸಿ ತೋರ್ಪಂತೆ ಖುಷಿಯ ಸಾಧನದಿಂದ ಫಲಿಸುವುದು ತನಗೆ ಸತ್ಯವಾದ ಮುಕ್ತಿ ಅಂತ ಹೇಳಿದ. ಆ ಯಾವ ಭೈರವ ಮೂರ್ತಿ ಶಿಲೆ ಇದ್ರು ಕೂಡ ಉಪಾಸಕ ದೇವತಾ ಭಾವನೆಯಿಂದ ಉಪಾಸನೆ ಮಾಡಿದ್ರೆ ಅವನಿಗೆ ಸತ್ಯವಾದಂತ ಈ ಯಾವ ಸಿದ್ಧಿಗಳು ಪ್ರಾಪ್ತ ಆಗುತ್ತವೆ ಅದನ್ನ ಹೇಳಿ. ಇದು ಎಲ್ಲರಿಗೂ ಉಪಾಸನ ಮಾಡಿದವರಿಗೆ ಫಲ ಸಿಗಂಗಿಲ್ಲ. ಮತ್ತೆ ಎಲ್ಲರೂ ಉಪಾಸನೆ ಮಾಡಿದವ್ರು ಎಲ್ಲರಿಗೂ ಫಲ ಸಿಗ್ಲಿಲ್ಲ, ನನಗೂ ಸಿಕ್ಕಿಲ್ಲ ಅಂತ ಹೇಳ್ತಾರ. ಅಂದ್ಮೇಲೆ ನೀವು ಕೊಟ್ಟ ದೃಷ್ಟಾಂತ ಸರಿ ಇಲ್ಲ ಅಂತಂದ್ರ ಅದಕ್ಕೆ ಮತ್ತೊಂದು ದೃಷ್ಟಾಂತ, ಲೌಕಿಕ ದೃಷ್ಟಾಂತ ಕೊಟ್ಟ ಹೇಳಿ. ಕನಸು ಖುಷಿಯಾದೊಡಂ ತನ್ನಗಲ್ಲಿ ಸುರತದಿಂ ಜನಿತವ ಹರಿತು, ಅದು ನಿಜ ಎಂದು ಸತ್ಯವಾದಂತೆ ತನುಜ ಖುಷಿಯಲ್ಲಿ ದಿಟಮುಂಟು ಅಂತ. ಕನಸು ಮಿಥ್ಯ ಆದರೂ ಕನಸಿನ ಸ್ತ್ರೀ ಪುರುಷರು ಮೊದಲಾದವರು ಮಿಥ್ಯ ಅನಿಸಿದ್ರು ಆ ಸ್ತ್ರೀಯ ಕೂಡುವಿಕೆಯಿಂದ ಹೇಗ ವೀರ್ಯ ಪತನಾದಿಗಳಾಗುತ್ತದೆ ಸತ್ಯವಾದಂತ ವೀರ್ಯ ಪತನಾದಿಗಳು ಅಂತ ಈ ರೀತಿಯಾಗಿ ಹೇಳಿದ್ರು. ಮುಂದ ಈಗ ಪ್ರಶ್ನೆ ಮಾಡ್ತಾರ ಮತ್ತೇನಂತ. ಸ್ವಪ್ನ ದೃಷ್ಟಾಂತ ಹೇಳಿದ ಕರೆ, ಇದು ಸರಿಯಾಗಿ ಕರೆ, ಅದು ನಮ್ಮ ಅನುಭವಕ್ಕೆ ಬರಂಗಿಲ್ಲ. ಸರ್ವರಿಗೆ ಇಂಥ ಸ್ವಪ್ನಗಳು ಎಲ್ಲ ಸರ್ವಕಾಲದಲ್ಲಿ ತೋರುದಿಲ್ಲ. ಎಲ್ಲರಿಗೂ ಸರ್ವಕಾಲದಲ್ಲಿ ಇಂಥ ಸ್ವಪ್ನಗಳು ತೋರುದಿಲ್ಲ. ಯಾರು ಅಂತಃಕರಣದಲ್ಲಿ ಜಪಾದಿ ಸಾಧನಗಳನ್ನ ಮಾಡಿಕೊಂಡು ಆ ಅಂತಃಕರಣದಲ್ಲಿ ಆ ವಿಷಯ ವಾಸನೆಯನ್ನು ಯಾರು ಕಳ್ಕೊಂಡಿರ್ತಾರೋ ಅಂತವ್ರಿಗಿಂತ ಸ್ವಪ್ನಗಳು ಬೀಳುದು ಅವಿರಳ. ಯಾಕಂದ್ರೆ ಅವ್ರು ಯೋಗಿಗಳು ಇರ್ತಾರ. ಯಾರೋ ಕ್ವಚಿತ್ ಒಬ್ಬರಿಗೆ ಇದು ಸ್ತ್ರೀ ವಾಸನೆ ಇದ್ದವ್ರಿಗೆ ಅಥವಾ ಆಹಾರದಿಂದಲೂ ಕೂಡ ಈ ರೀತಿಯಾಗಿ ನಿದ್ರಾ ದೋಷದಿಂದ ಕೂಡ ಒಮ್ಮೊಮ್ಮೆ ಆಗಬಹುದು. ಎಲ್ಲರಿಗೂ ಇದು ಸಂಭವಿಸುವುದಿಲ್ಲ. ಆದ್ದರಿಂದ ಇಂಥ ದೃಷ್ಟಾಂತ ಅನ್ನುವಂಥದ್ದು ನೀವು ಕೊಡೋದು ಸರಿ ಅನಿಸುವುದಿಲ್ಲ ಅಂತ ಅಂದ್ರ ಈಗ ಎಲ್ಲರಿಗೂ ಹೊಂದಾಣಿಕೆ ಆಗುವಂತ ದೃಷ್ಟಾಂತವನ್ನು ಕೊಡುತ್ತಾರೆ. ಮುಕುರ ಬಿಂಬಂ ಮುಖದ ಸಕಲ ಸೌಂದರ್ಯತೆಯಂ ಪ್ರಕಟಿಸುವ ಪಾಂಗು ನಿಜ ಸಿದ್ಧಿಯಂ ಪುಷಿಯ ನಿಖರದಿಂ ಪಡೆಯಲಹುದೆಂತು. ಮುಕುರ ಬಿಂಬಂ ಮುಖದ ಸಕಲ ಸೌಂದರ್ಯತೆಯಂ ಪ್ರಕಟಿಸುವ ಪಾಂಗು. ಮುಕುರ ಬಿಂಬ ಅಂದ್ರ ಕನ್ನಡಿಯಲ್ಲಿ ತೋರಿರುವ ತನ್ನ ಮುಖದ ಪ್ರತಿಬಿಂಬ. ಕನ್ನಡಿಯಲ್ಲಿ ತೋರಿದ ಮುಖದ ಪ್ರತಿಬಿಂಬ ಮಿಥ್ಯ ಇದ್ರೂ ಕೂಡ ಆ ಮಿಥ್ಯಾ ಪ್ರತಿಬಿಂಬ ಏನ್ ಮಾಡ್ತದಂದ್ರ ಅದು ವ್ಯಾವಹಾರಿಕವಾಗಿರುವಂತ ಈ ಒಂದು ತನ್ನ ಮುಖದ ಸೌಂದರ್ಯತೆಯ ನಿಜವಾದ ಮುಖದ ಸೌಂದರ್ಯತೆಯನ್ನು ಹೆಂಗ್ ತೋರಿಸ್ತದೋ, ಕನ್ನಡಿಯಲ್ಲಿ ತೋರುವಂತ ಪ್ರತಿಬಿಂಬ ಮಿಥ್ಯ ಇದ್ರೂ ಕೂಡ ತನ್ನ ಮುಖದ ಸೌಂದರ್ಯತೆಯನ್ನು ಹೆಂಗ ತೋರಿಸ್ತದೋ ಹಂಗ ಆ ಯಾವ ಈ ಒಂದು ದೇಹ ಇರಬಹುದು, ಗುರುಗಳು ಇರಬಹುದು, ಶಾಸ್ತ್ರಾದಿಗಳು ಇರಬಹುದು, ಇವೆಲ್ಲವೂ ಕೂಡ ಮಿಥ್ಯ ಇದ್ರು ಕೂಡ ಆದ್ರ ಆ ಮಿಥ್ಯಾ ಸಾಧನದಿಂದ ಏನು ಜ್ಞಾನ ಆಯ್ತು ಅಂದ್ರ ಸತ್ಯವಾದ ಮೋಕ್ಷ ಅವನಿಗೆ ಪ್ರಾಪ್ತಿ ಆಗ್ತದೆ. ಮಿಥ್ಯಾ ಸಾಧನಗಳಿರ್ಬಹುದು, ಜ್ಞಾನ ಅಂತಃಕರಣದಲ್ಲಿ ಆಗ್ತದ. ಆ ಜ್ಞಾನವೂ ಕೂಡ ಉತ್ತರ ಬ್ರಹ್ಮ ಅಂತ ತಿಳಿಸ್ಕೊಂಡು ಅದು ಮಿಥ್ಯ ಇರಬಹುದು. ಆದ್ರ ಸತ್ಯವನ್ನ ತೋರಿಸಿಕೊಟ್ಟು ಅದು ಇಲ್ಲದಂಗ ಆಗ್ತದೆ. ಅಂದ್ರ ಸ್ವರೂಪದ ಜ್ಞಾನ, ಸ್ವರೂಪದ ಸ್ಥಿತಿ ಬರ್ತದೆ. ಸ್ವರೂಪದ ಸ್ಥಿತಿಗೇನೆ ಮುಕ್ತಿ ಅಂತ ಕರೀತಾರೆ.
ಅದಕ್ಕ ಇಂಥ ಸಾಧನಗಳು ಮಿಥ್ಯ ಇದ್ರು ಕೂಡ ಸತ್ಯವಾದ ಫಲ ಮೋಕ್ಷ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಮುಗಿಸಿದ್ರು. ಈಗ 3ನೇ ಸೂತ್ರವನ್ನು ಪ್ರಾರಂಭ ಮಾಡ್ತಾರೆ. ಹಿಂದಿನ ಸೂತ್ರದೊಳಗ ನಾಮರೂಪಾತ್ಮಕ ಜಗತ್ತು ಮಿಥ್ಯಾದ, ಆತ್ಮ ಅಸ್ಥಿಭಾತಿ ಪ್ರಿಯ ರೂಪದಿಂದ ಸತ್ಯವಾಗಿದ್ದಾನ ಅಂತ ಯಾಕೆ ಹೇಳ್ತೀರಿ ನೀವು? ಸರ್ವವು ಬ್ರಹ್ಮವೆಂಬ ಸರ್ವಾತ್ಮಕ ಉಪದೇಶ ಮಾಡ್ಯಾದ್ರ ಗುರುಗಳು ಎಲ್ಲವೂ ಬ್ರಹ್ಮ ಸ್ವರೂಪವೇ ಸರ್ವಾತ್ಮಕ ಉಪದೇಶದಿಂದ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹಿಂಗ ಉಪದೇಶ ಮಾಡಿದ್ರು ಕೂಡ ಆ ನಾಮರೂಪ ಅದರಿಂದ ನಾಮರೂಪ ಸಹಿತ ಬ್ರಹ್ಮ ನಾನಿದ್ದೇನೆ ಅಂತ ಅವ್ರಿಗೆ ಭ್ರಾಂತಿ ಆಯ್ತು. ಗುರುಗಳು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಅಂದ್ರು, ಸರ್ವಾತ್ಮಕ ಉಪದೇಶ ಮಾಡಿದ್ರು. ಆದ್ರೆ ತಿಳ್ಕೊಳ್ಳುವಂತವ ನಾಮರೂಪಗಳನ್ನ ಬಾಧಿಸಿ ತಿಳ್ಕೊಳ್ಳಿಲ್ಲ. ಆ ನಾಮರೂಪಗಳನ್ನ ಹಿಡ್ಕೊಂಡೇ ಬ್ರಹ್ಮ ನಾನಿದ್ದೀನಿ ಅಂತ ಹಿಂಗ ಅವನಿಗೆ ಅನಿಸ್ತು. ಅವಾಗ ಮತ್ ಈ ನಾಮರೂಪಾದಿಗಳನ್ನ ಹಿಡ್ಕೊಂಡು ಬ್ರಹ್ಮ ಅಂತಂದ್ರ ಹೊಡ್ರಿ ನಾಮರೂಪಗಳನ್ನ ಹಿಡ್ಕೊಂಡು ಬ್ರಹ್ಮ ಅಂತಂದ್ರ ಅಲ್ಲಿ ದೋಷ ಬರಾಕತ್ತ. ಹಂಗ ಚಾರ್ವಾಕಾದಿ ಮತವಾದಿಗಳು ದೇಹ ಮೊದಲು ಮಾಡಿಕೊಂಡು ಎಲ್ಲ ಅಹಂಕಾರ ಪರ್ಯಂತ ನಾನು ಅಂತಾರ ಅಂತೇಳಿ ಹಿಂಗ ಭ್ರಾಂತಿ ಆತವನಿಗೆ. ಹಿಡ್ಕೊಂಡು ನಾಮರೂಪ ಹಿಡ್ಕೊಂಡು ಸರ್ವಂ ಕಲಿವಿದಂ ಬ್ರಹ್ಮ ಅನ್ನೋದಕ್ ಅರ್ಥ ಮಾಡಿದ. ಅದಕ್ಕ ಅದರಿಂದ ಅನಾತ್ಮ ದೇಹಾದಿಗಳಲ್ಲಿ ಅವನಿಗೇನಾಯ್ತು ಅಂದ್ರೆ ಆತ್ಮತ್ವ ಭಾವನೆ ಬಂತು. ಯಾವಾಗ ಸರ್ವಂ ಕಲಿವಿದಂ ಬ್ರಹ್ಮ ಅಂದಾಗ ನಾಮರೂಪಗಳನ್ನ ಬಾಧಿಸಲಿಲ್ಲವೋ ದೇಹಾದಿಗಳಲ್ಲಿ ಆತ್ಮತ್ವ ಭ್ರಾಂತಿ ಅವನಿಗೆ ಬಂತು. ಅವಾಗ ನಾಮರೂಪಗಳನ್ನ ಬಾಧಿಸಿ ನೀ ತಿಳ್ಕೋಬೇಕು ಅಂತೇಳಿ ಗುರುಗಳು ಏನ್ ಮಾಡ್ತಾರ, ನೀ ನಾಮರೂಪಗಳನ್ನ ಬಾಧಿಸಿ ಬ್ರಹ್ಮ ಇದ್ದೇನೆ ಅಂತ ತಿಳ್ಕೊ ಅಂತ ಹೇಳ್ತಾರ. ಈ ನಾಮರೂಪಾದಿಗಳನ್ನ ಬಾಧಿಸಿ ನೀ ಬ್ರಹ್ಮ ಇದ್ದಿ ಅಂತ ತಿಳ್ಕೋಬೇಕು ಅಂತ ಹೇಳ್ಬೇಕಾಗಿತ್ತು ಅಂದ್ರ 5 ಕೋಶಗಳು ಅದಾವಲ್ಲ ಆತ್ಮನಿಗೆ ಅವು ತಿಳಿಯಗೊಡದಂತೆ ಮಾಡ್ಯಾವ. ಆವರಣ ಮಾಡ್ಯಾವ ಅಂದ್ರೇನು? ತಿಳಿಯಗೊಡದಂತೆ ಮಾಡ್ಯಾವ. ಅದಕ್ಕ ಈ 5 ಕೋಶಗಳಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳ್ತಾರ. ಈ 4ನೇ ಸಂಧಿಯೊಳಗ 4 ಕೋಶದ ಅಭಿಪ್ರಾಯ. 4 ಕೋಶಗಳನ್ನ ಮಿಥ್ಯಾಕರಿಸಿ ನೀ ಬ್ರಹ್ಮಿದ್ದಿ ಅಂತ ಹೇಳ್ತಾರ. ಅದಕ್ಕ ಅನಾತ್ಮಗಳನ್ನ ನಾಮರೂಪಗಳಿಂದ ಕೂಡಿದ ಅನಾತ್ಮಗಳನ್ನ ಬಾಧಿಸುವಂತಂದ್ರ ಅರ್ಥ ಏನು? 5 ಕೋಶಗಳನ್ನು ಮಿಥ್ಯಾಕರಿಸ್ಬೇಕು. 5 ಕೋಶಗಳನ್ನು ಮಿಥ್ಯಾಕರಿಸಿದ್ರ ಏನಾಗ್ತದೆ? 5 ಕೋಶಗಳನ್ನ ಮಿಥ್ಯಾಕರಿಸಿದ್ರ ಉಳಿದದ್ ಯಾವ್ದಪ್ಪ? 5 ಕೋಶಗಳನ್ನು ಅರಿಯುವಂತ ಆತ್ಮ ಅದು ಸತ್ಯದ ಅಂತ ಹೇಳ್ತಾರೆ. ಇದನ್ನು ಪ್ರಾರಂಭ ಮಾಡ್ತಾರೆ. ತನುಕರಣ ಮೊದಲಾದವು ಅನಿತು ಆತ್ಮ ತಾನಲ್ಲ, ತನಗೆ ಬೇರೆಣಿಸಿ ಕಾಣಿಸುವುದರಿಂದ. ತನುಕರಣ ಮೊದಲಾದವು ಅನಿತು ಆತ್ಮ ತಾನಲ್ಲ, ತನಗೆ ಬೇರೆಣಿಸಿ ಕಾಣಿಸುವುದರಿಂದ. ಅಂದ್ರ ತನುಕರಣ ಮೊದಲಾದವು ಅಂದ್ರೇನು? ದೇಹ, ಇಂದ್ರಿಯಗಳು, ಮನಬುದ್ಧಿಯಾದಿಗಳು, ಮನ ಬುದ್ಧಿ ಚಿತ್ತ ಅಹಂಕಾರ ಮೊದಲಾದವು ಇವು ಅನಿತು ಆತ್ಮ ತಾನಲ್ಲ. ಇವು ಮೊದಲಾದವಲ್ಲ ಆತ್ಮ ತಾನಲ್ಲ. ಇವು ಆತ್ಮ ಆಗುವುದಿಲ್ಲ. ಇವು ನಿನ್ನ ಸ್ವರೂಪ ಅಲ್ಲ. ಇವು ಆತ್ಮ ಅಲ್ಲ. ಇವು ಅನಾತ್ಮದ. ಅದಕ್ಕ ಇವು ಅನಾತ್ಮದ ಅಂತ ಹೇಳುದಕ್ಕ ಅನುಮಾನ ಪ್ರಮಾಣದಿಂದ ಹೇಳಾಕತ್ತಾರ. ಯಾಕ ಆತ್ಮ ಆಗುದಿಲ್ಲ ಇವು? ಈ ಶರೀರಾದಿ ಮೊದಲಾದವುಗಳು ಆತ್ಮ ಯಾಕೆ ಆಗುವುದಿಲ್ಲ ಅಂದ್ರ ಇವು ತನಗೆ ಭಿನ್ನವಾಗಿ ತನ್ನಿಂದ ಅರಿಸಿಕೊಳ್ಳುತ್ತವೆ. ತನಗೆ ಬೇರೆ ಅನಿಸಿ ಕಾಣಿಸುವುದರಿಂದ, ತನಗೆ ಭಿನ್ನವಾಗಿ ತನ್ನಿಂದ ಅರಿಸಿಕೊಳ್ಳುವುದರಿಂದ. ಯಾವುದು ತನ್ನಿಂದ ಭಿನ್ನವಾಗಿ ಅರಿಸಿಕೊಳ್ತದ ಅದು ಆತ್ಮ ಆಗೋದಿಲ್ಲ. ಈ ಘಟವನ್ನ ನೋಡಾಕತ್ತಾನಂದ್ರ ಘಟವನ್ನ ಕಾಣ ಒಬ್ಬ ಬೇರೆ ಇರ್ತಾನ, ಘಟ ಒಂದು ಬೇರೆ ಇರ್ತಾನ. ಹಂಗ ಈ ಶರೀರಾದಿಗಳು ಆತ್ಮನಿಂದ ಅರಿಸಿಕೊಳ್ಳುವುದರಿಂದ
ಇವು ಆತ್ಮ ಆಗುವುದಿಲ್ಲ. ಅರಿಸಿಕೊಳ್ಳುವುದರಿಂದ ದೃಶ್ಯವಾಗಿ ಮಿಥ್ಯೆ ಆದವ. ಅದಕ್ಕ ದೃಷ್ಟಾಂತ ಏನ್ ಕೊಡ್ತಾರ ಅವರು? ಘಟದಂತೆ, ಘಟದಂತೆ ಅನುಮಾನ ಪ್ರಮಾಣ ಹೇಳುವಾಗ ಘಟದಂತೆ ಅಂತ ಈ ರೀತಿಯಾಗಿ. ಈ ಶರೀರ ಇದು ಜನನ ಮರಣಗಳಿಂದ ಅಥವಾ 6 ವಿಕಾರಗಳಿಂದ ಅರಿಸಿಕೊಳ್ಳ. ಅಸ್ಥಿತೆ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕೃಷ್ಟಿ, ನಶ್ಯತೆ. ಆಂದ್ಯ ಮಾಂದ್ಯ ಪಟುತ್ವಾದಿಗಳಿಂದ ಇಂದ್ರಿಯಗಳು ಅರಿಸಿಕೊಳ್ತಾವ. ಹಸಿವು ತೃಷೆಗಳಿಂದ ಪ್ರಾಣ ಅರಿಸಿಕೊಳ್ಳುತ್ತವೆ. ಆಮೇಲೆ ಕಾಮ ಕ್ರೋಧಾದಿಗಳಿಂದ, ಸಂಶಯಾದಿಗಳಿಂದ ಮನಸ್ಸು ಅರಿಸಿಕೊಳ್ತವೆ. ಬುದ್ಧಿ ಮೋಹಾದಿಗಳಿಂದ ಅಥವಾ ನಿಶ್ಚಯ ಜ್ಞಾನದಿಂದ ಅರಿಸಿಕೊಳ್ತವೆ. ಅಹಂಕಾರ ಅಭಿಮಾನದಿಂದ ಅರಿಸಿಕೊಳ್ತವೆ. ಇವೆಲ್ಲವೂ ಅರಿಸಿಕೊಳ್ಳುವುದರಿಂದ ಆತ್ಮ ಆಗುವುದಿಲ್ಲ. ಘಟವ ಕಾಣುವಾತನು ಘಟವಲ್ಲವು ಎಂತೆಂತು, ಘಟವಲ್ಲವೆಂತು ಅಂತೆ ಘಟದಂತೆ ತೋರುವ ತನು. ಘಟವನ್ನ ಕಾಣುವಂತವನು ಘಟದ ಸ್ವರೂಪ ಹೆಂಗ ಆಗುವುದಿಲ್ಲ, ಹಂಗ ಈ ಶರೀರವು ಘಟವಾಗಿದೆ, ಘಟದಂತೆ ಇದೆ, ಭಿನ್ನವಾಗಿ ಅರಿಸಿಕೊಳ್ತದೆ. ಆತ್ಮ ಆಗುವುದಿಲ್ಲ. ಅದಕ್ಕೆ ಶರೀರ ಮೊದಲು ಮಾಡಿಕೊಂಡು ಎಲ್ಲವೂ ಅನಾತ್ಮಗಳು ಅರಿಸಿಕೊಳ್ಳುವುದರಿಂದ ಆತ್ಮ ಆಗುವುದಿಲ್ಲ. ಅದಕ್ಕ ಮೊದಲ ಈಗ ಅನ್ನಮಯ ಕೋಶ ತಾನಲ್ಲ ಅನ್ಬೇಕಾಗಿತ್ತಂದ್ರೆ ಈ ಸ್ಥೂಲ ಶರೀರ ತಾನಲ್ಲ. ಸ್ಥೂಲ ಶರೀರಕ್ಕನ ಅನ್ನಮಯ ಕೋಶ ಅಂತಾರೆ. ಸೂಕ್ಷ್ಮ ಶರೀರದಲ್ಲಿ 3 ಕೋಶಗಳು ಅದಾವ. ಒಂದು ಪ್ರಾಣಮಯ, ಒಂದು ಮನೋಮಯ, ಒಂದು ವಿಜ್ಞಾನ. ಒಂದು ಕಾರಣ ದೇಹದಲ್ಲಿ ಒಂದು ಆನಂದಮಯ ಕೋಶ ಇರ್ತದೆ. ಅದಕ್ಕ ಮೊದಲಿಗೆ ಅವರು ದೇಹ ನಾನಲ್ಲ ನೀನಲ್ಲ ಅನ್ನೋದನ್ನ ಹೇಳ್ಕೊಂತಾರೆ. ಆ ದೇಹಾದಿಗಳೇ ತಾವಂತ ತಿಳಿದುಕೊಂಡು ಭ್ರಾಂತ ಆಗ್ಯಾರ. ಯಾರು? ಅಜ್ಞಾನಿ. ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಇರುವ ಎಲ್ಲವೂ ಕೂಡ ಸ್ವರೂಪತ ಜಡದ. ಇವಕ್ಕ ಸ್ವರೂಪತ ಸತ್ತಾನು ಇಲ್ಲ, ಸ್ಫೂರ್ತಿ ಅಂದ್ರ ಅವ ಆತ್ಮನ ಸನ್ನಿಧಾನದೊಳಗ ಆತ್ಮನ ಸತ್ತಾ ಸ್ಫೂರ್ತಿ ಪಡ್ಕೊಂಡು ಕೆಲಸ ಮಾಡ್ತಾರ. ಸೂಜಿಗಲ್ ಅಂದ್ರೇನು? ಅಯಸ್ಕಾಂತದ ಸನ್ನಿಧಾನದೊಳಗ ಒಂದು ಸೂಜಿ ತೋಲ್ ಕತ್ಕೊಂಡಿತ್ತಂದ್ರ ಅಯಸ್ಕಾಂತ ಶಕ್ತಿ ಎಲ್ಲಿ ಬಂದಿರ್ತದ? ಸೂಜಿ ಒಳಗ ಬಂದಿರ್ತದ. ಅದು ಮತ್ತೊಂದು ಸೂಜಿಯೊಳಗ ಅಂಟಿಸಿದ್ವಿ ಅಂದ್ರ ಅದ್ರಾಗ ಹಿಂಗ ಇವೇ ಆತ್ಮನು ಅಂತ ಎಲ್ಲರಿಗ ಒಂದು ಭ್ರಾಂತಿಯಾಗಿರ್ತದೆ ಅಜ್ಞಾನ ಕಾಲದೊಳಗ. ಆದ್ರ ಪಾರಮಾರ್ಥಿಕ ಚೈತನ್ಯದ ಸ್ವರೂಪವನ್ನು ಅರಿತರಂದ್ರ, ಗುರು ಮತ್ತು ಶಾಸ್ತ್ರಗಳಿಂದ ಅರಿತರಂದ್ರ ಇವು ನಾವಲ್ಲ, ಇವೆಲ್ಲವೂ ಅನಾತ್ಮಗಳಾಗ್ಯಾವ, ನೀವು ಭಿನ್ನವಾಗಿ ಅರಿಯುವಂತ ನಾನು ಸಚ್ಚಿದಾನಂದ ಸ್ವರೂಪ ಇದ್ದೇನೆ ಅಂತ ಜ್ಞಾನ. ಅದ ನಾಮರೂಪಗಳನ್ನ ಬಾಧಿಸ್ತಾನ, ಅವಾಗ ಸಚ್ಚಿದಾನ ಸ್ವರೂಪ ನಾನಿದ್ದೇನೆ ಅಂತ ಜ್ಞಾನ ಆಗ್ತದೆ ಅಂತ ಈ ರೀತಿಯಾಗಿ ಹೇಳ್ತಾರ. ಈಗ ಅದ್ರಾಗ ಇದೇ ಒಂದು ಅಧ್ಯಾಯದೊಳಗ 4 ಕೋಶಗಳನ್ನ ಹೇಳ್ತಾರ. ಇನ್ನು ಮುಂದೇನ್ ಹೇಳ್ತಾರ? ಅದ ಅಧ್ಯಾಸದಿಂದ ಕೂಡಿರ್ತಾರಲ್ಲ, ಭ್ರಾಂತರಾಗಿರ್ತಾರಲ್ಲ ಯಾವ ಅಜ್ಞಾನಿ ಮನುಷ್ಯರು ಪಾರಮಾರ್ಥಿಕ ಚೈತನ್ಯವನ್ನು ತಿಳಿಯದೇ ಇದ್ದಾಗಿನ ಭ್ರಾಂತರಾಗಿರ್ತಾರ, ತಮ್ಮನ್ ತಾವು ಮರ್ತಿರ್ತಾರಲ್ಲ, ಅವ್ರಿಗೆ ಅನಾತ್ಮಗಳಲ್ಲಿ ಆತ್ಮತ್ವ ಅಧ್ಯಾಸವನ್ನು ಮಾಡಿರ್ತಾರ. ಆದ್ದರಿಂದ ಆತ್ಮಾನಾತ್ಮ ವಿವೇಕವನ್ನ ಮಾಡಿಸಿ ಅವರಿಗೆ ಜ್ಞಾನ ಮಾಡಿಕೊಡ್ತಾರ. ಅದ್ರ ಸಲುವಾಗಿ ಉಪದೇಶ ಮಾಡ್ತಾರ. ಇನ್ನು ಕೇಳಲೆ ವರ್ಷ ಚಿನ್ನವನ್ನ ಅರಿಯದಂಗೆ ಚಿನ್ನದಿಂದಾದ ಕಡಗಮಂ ಕಾಣುತ್ತಾ ಚಿನ್ನದ ವಿಚಾರವಿರದಂತೆ ದೃಷ್ಟಾಂತ ಕೊಡ್ತಾರ. ಇನ್ನು ಕೇಳಲೆ ವತ್ಸ ಚಿನ್ನವನ್ನ ಅರಿಯದಂಗೆ ಏನ್ರಿ? ಚಿನ್ನದಿಂದಾದ ಕಡಗಮಂ ಕಾಣುತ್ತ ಚಿನ್ನದ ವಿಚಾರವಿರದಂತೆ. ಈಗ ಬಂಗಾರದ ಆಭರಣಗಳನ್ನ ಮಾಡಿರ್ತಾರೆ. ಅಧಿಷ್ಠಾನ ದೃಷ್ಟಿ ಇವ್ರಿಗೆ ಆಭರಣವನ್ನು ನೋಡೋರಿಗೆ ಅಧಿಷ್ಠಾನ ದೃಷ್ಟಿ ಇರುವುದಿಲ್ಲ, ಅಧ್ಯಸ್ಥ ದೃಷ್ಟಿ ಇರ್ತದೆ. ಎಲ್ಲ ನಿಜವಾಗಿ ನೋಡಿದ್ರೆ ಬಂಗಾರ ಅದ, ವ್ಯವಹಾರ ಇಲ್ಲಿ ಮಾಡಕತ್ತಾರ ಅಂದ್ರೆ ಆಭರಣಗಳಲ್ಲಿ ವ್ಯವಹಾರ. ಉಂಗುರ ಎಷ್ಟು ಚಲೋ ಚಂದ ಅದ ನೋಡಂತ, ಕಡಗ ಕೈಯಾನ್ ಬಳಿ ಎಷ್ಟು ಚಲೋ ಅದ ನೋಡಂತ, ಚೈನ್ ಎಷ್ಟು ಚಲೋ ಅದ ಅಂತ.
ಮುಕುಟ ಕೆಳಗ್ ಕಾಲಾಗಿಡುವಂತವೆಲ್ಲ ಎಷ್ಟ್ ಚಲೋ ಅಂದ್ರ ಚಿನ್ನದ ವಿಚಾರ ಇಲ್ಲ, ಆಭರಣಗಳಲ್ಲಿ ಅಧ್ಯಸ್ಥವಾದ ಆಭರಣಗಳಲ್ಲಿ ದೃಷ್ಟಿ ಇಟ್ಟುಕೊಂಡು ಅಲ್ಲಿ ವ್ಯವಹಾರ ಮಾಡ್ತಾರ. ಕೊಡೋದು ಎದಕ್ ಕೊಡ್ತಾರ? ರೊಕ್ಕ ಬಂಗಾರಕ್ಕನ ಕೊಡ್ತಾರ, ಆಭರಣ ಕೊಡಂಗಿಲ್ಲ. ಅವ್ರು ಹಿಡಿದು ಮಾತಾಡ್ತಾರೇನು, ಅವ್ರ ವರ್ಣನೆ ಮಾಡ್ತಾರೇನು ಆಭರಣಗಳು, ಹೌದಲ್ಲ? ಹಂಗ ಅಧಿಷ್ಠಾನ ದೃಷ್ಟಿ ಇಲ್ಲಿಲ್ಲ ಅಂದ್ರ ಅದು ಅಧ್ಯಸ್ಥ ದೃಷ್ಟಿ ಬಂದಿರ್ತದೆ. ಅಧ್ಯಸ್ಥ ದೃಷ್ಟಿಯೊಳಗ ಆ ನಾಮರೂಪಗಳಲ್ಲಿನ ವ್ಯವಹಾರ ನಡೀತದೆ. ನಾಮರೂಪಗಳಲ್ಲಿ ಏನ್ ಮಾಡ್ತಾರೆ? ವ್ಯವಹಾರ ನಡೀತದೆ. ಅದಕ್ಕ ದೃಷ್ಟಾಂತ ಕೊಡ್ತಾರೆ. ಇನ್ನು ಕೇಳಲಿ ವತ್ಸ, ಚಿನ್ನವನ್ನು ಅರಿಯದಂಗೆ, ಚಿನ್ನದ ಒಂದು ವಿಚಾರವನ್ನ ಅಥವಾ ಅಧಿಷ್ಠಾನವಾದಂತ ಚಿನ್ನದ ವಿಚಾರ ಇಲ್ಲದೆ ಇದ್ದಾಗ ಅವಾಗ ಏನ್ ಮಾಡ್ತಾರ? ಚಿನ್ನದಿಂದ ಆದ ಕಡಗಮಂ ಕಾಣುತ್ತಾ, ಆ ಬಂಗಾರದಿಂದ ಆದಂತ ಈ ಕಡಗ ಮೊದಲಾದ ಆಭರಣಗಳನ್ನು ಕಂಡು ಅದರಲ್ಲಿ ಏನೋ ವ್ಯವಹಾರ ಮಾಡ್ತಾರ. ಅದು ಅಧಿಷ್ಠಾನ ದೃಷ್ಟಿ ಮರ್ತಿರ್ತಾರ, ಅಧ್ಯಸ್ಥ ದೃಷ್ಟಿ ಇಟ್ಕೊಂಡು ವ್ಯವಹಾರ ಮಾಡ್ತಿರ್ತಾರ ಅಂತ ದೃಷ್ಟಾಂತ ಕೊಟ್ರು. ಹಂಗ ಆತ್ಮನನ್ನ ಅರಿಯದವರು ಅದರಲ್ಲಿ ಕಲ್ಪಿತವಾದ ಅನಾತ್ಮಗಳಲ್ಲಿ ದೃಷ್ಟಿ ಇಟ್ಕೊಂಡು ಅಜ್ಞಾನ ಕಾಲದಲ್ಲಿ ವ್ಯವಹಾರ ಮಾಡ್ತಾರೆ. ಈಗ ದೃಷ್ಟಾಂತ ಕೊಟ್ರು. ಈಗ ದಾಷ್ಟಾಂತ ಹೇಳ್ತಾರೆ. ಪಾರಮಾರ್ಥಿಕ ಚಿತ್ತವನ್ನ ಆರಯ್ಯದೆ ಈ ವ್ಯಾವಹಾರಿಕಾಕಾರವಾದ ತನು ಮೊದಲಾದ ರೂಢಿ ಜಡ ವರ್ಗವನ್ನು ನೋಡೆ. ಏನ್ರಿ? ಪಾರಮಾರ್ಥಿಕ ಚಿತ್ತವನ್ನ ಆರಯ್ಯದೆ, ಹಂಗ ಅಧಿಷ್ಠಾನವಾದ ಬಂಗಾರವನ್ನ ವಿಚಾರ ಮಾಡದೆ, ಬಂಗಾರ ಸತ್ಯದ ಅಂತ ಬುದ್ಧಿ ಮಾಡದೆ, ಅದರಲ್ಲಿ ಕಲ್ಪಿತಗಳಾದಂತ ಈ ಆಭರಣಗಳಲ್ಲಿ ದೃಷ್ಟಿ ಇಟ್ಕೊಂಡು ಹೆಂಗ್ ವ್ಯವಹಾರ ಮಾಡ್ತಾರೋ ಹಂಗ ಪಾರಮಾರ್ಥಿಕ ಚಿತ್ತವನ್ನು ಆರಯ್ಯದೆ ಅಂದ್ರೆ ತ್ರಿಕಾಲ ಅಬಾಧ್ಯವಾದ ಪಾರಮಾರ್ಥಿಕ ಚಿತ್ತದ ತ್ರಿಕಾಲ ಅಬಾಧ್ಯವಾದ, ಮೂರು ಕಾಲದಲ್ಲಿ ಇರುವಂತ ಸತ್ಯವಾಗಿರುವಂತ, ಬಾಧ್ಯ ಹೊಂದದೆ ಇರುವಂತ ಅಂತ ಯಾವ ಸ್ವರೂಪದ ವಿಚಾರವನ್ನು ಮಾಡಲಾರದೆ, ಸ್ವರೂಪದ ವಿಚಾರವನ್ನ ಮಾಡಲಾರದೆ, ಗುರು ಶಾಸ್ತ್ರಗಳಿಗೆ ಶರಣು ಹೊಂದಿ ಸ್ವರೂಪದ ವಿಚಾರವನ್ನು ಮಾಡಲಾರದೆ ಈ ವ್ಯಾವಹಾರಿಕ ಆಕಾರವಾದ ತನು ಮೊದಲಾದ ಭೂರಿ ಜಡ ವರ್ಗವನ್ನು ನೋಡಿ. ಏನ್ರಿ? ಅವಾಗ ತನ್ನ ಸ್ವರೂಪದ ಜ್ಞಾನ ಆಗ್ಲಿಲ್ಲ, ಸ್ವರೂಪದ ಅಜ್ಞಾನ ಇತ್ತು ಅಂತ ಶರೀರಾದಿಗಳಲ್ಲಿ ನಾನೆಂಬ ಬುದ್ಧಿ ಸಹಜವಾಗಿ ಬಂದ್ಬಿಡ್ತದೆ. ಶರೀರಾದಿಗಳಲ್ಲಿ ನಾನೆಂಬ ಬುದ್ಧಿ ಅದು ಅಲ್ಲಿ ಅವುಗಳಿಗೆನ ಆತ್ಮತ್ವ ಬುದ್ಧಿ ಬಂದ್ಬಿಡುತ್ತೆ. ಇದೇ ನಾನು, ಇದೇ ಕಲ್ಲಪ್ಪ, ಇದೇ ಮಲ್ಲಪ್ಪ, ಹಿಂಗೆಲ್ಲ ಬರ್ತದೆ. ಈ ಶರೀರ ನಾನ್ ಅಂತಾನ, ಇಂದ್ರಿಯಾದಿಗಳಿಗೆ ನಾನ್ ಅಂತಾನ, ಮನೆ ಬುದ್ಧಿಯಾದಿಗಳಿಗೆ ನಾನ್ ಅಂತಾನ. ಅದಕ್ಕ ಇವುಗಳಲ್ಲಿ ಆತ್ಮತ್ವ ಭ್ರಾಂತಿ ಬರ್ತದ. ಆ ಆತ್ಮತ್ವ ಭ್ರಾಂತಿ ಬಂದು ಇದ್ರಲ್ಲಿ ವ್ಯವಹಾರ ಮಾಡ್ತಾನ. ಈ ಸ್ವರೂಪತ ಇವುಗಳಲ್ಲಿ ಯಾವ ಅಸ್ತಿತ್ವನೂ ಇಲ್ಲ, ಒಂದು ಅರಿವಿಕೆನೂ ಇಲ್ಲ. ಆತ್ಮನ ಸನ್ನಿಧಾನದೊಳಗೆ ಇವೆಲ್ಲವೂ ಕೆಲಸ ಮಾಡ್ತಾವ. ಆದ್ರೂ ಕೂಡ ಇವುಗಳನ್ನ ಮತ್ತು ಆತ್ಮವನ್ನ ಬೇರ್ಪಡಿಸುವಂತ ವಿವೇಕ ಬುದ್ಧಿ ಅವನಿಗಿನ್ನೂ ಬಂದಿರುವುದಿಲ್ಲ. ಯಾಕೆ? ಅಜ್ಞಾನ. ಗುರುಗಳು ಏನ್ ಮಾಡ್ತಾರ? ಶಾಸ್ತ್ರದ ಉಪದೇಶ ಮಾಡಿ ಆತ್ಮನಾತ್ಮಗಳನ್ನ ಬೇರ್ಪಡಿಸಿ ಅನಾತ್ಮವು ಮಿಥ್ಯೆ ಇರುತ್ತದೆ, ಆತ್ಮವು ಸತ್ಯ ಇರುತ್ತದೆ ಅಂತ ಈ ರೀತಿಯಾಗಿ ಅವ್ರಿಗೆ ತೋರಿಸಿ ಕೊಡ್ತಾರೆ. ಅಲ್ಲ, ಇವ್ ಸ್ವರೂಪತ ಜಡ ಇದ್ರೆ ಇವ್ ಯಾಕೆ ಕೆಲಸ ಮಾಡ್ತಾರ? ಕಲ್ಲ ಸ್ವರೂಪತ ಜಡ ಇದ್ದಲ್ಲಿ ಇರ್ತೈತಲ್ಲ, ಇವಕ್ ಶರೀರಕ್ಕ ಸ್ವರೂಪತ ಜಡ ಅಂತಂದ್ರ ಇದು ಯಾಕೆ ಕೆಲಸ ಹೋಗುದು ಬರುದು ಮಾಡ್ತಾರ? ಇಂದ್ರಿಯಾದಿಗಳ ನೋಡುದು ಕೇಳುದು ಮೊದಲಾದವನ್ನ ಯಾಕೆ ಮಾಡ್ತಾರ ಅಂತ ಹಿಂಗ ಪ್ರಶ್ನೆ ಮಾಡಿದ್ರ ಅದು ಆತ್ಮನ ಸನ್ನಿಧಾನದಲ್ಲಿ ಆತ್ಮನ ಒಂದು ಸದ್ರೂಪತ್ವ, ಚಿದ್ರೂಪತ್ವ, ಆನಂದತ್ವ ಇವೆಲ್ಲವನ್ನ ಪಡ್ಕೊಂಡು ಇವೆಲ್ಲವೂ ಕೆಲಸ ಮಾಡ್ತಾವ ಅಂತ ದೃಷ್ಟಾಂತ ಮೂಲಕವಾಗಿ ಹೇಳ್ತಾರೆ. ವಾರಿ ಸಂಪರ್ಕದಿಂ ಧಾರುಣಿ ದ್ರವಿಸುವಂತೆ ಆರಯಲ್ ಆತ್ಮ ಸನ್ನಿವೇಶದಿಂ ಅಹಂಕಾರಾದಿ ಚಿತ್ತೆನಿಸುತ್ತೆಂಪು. ವಾರಿ ಸಂಪರ್ಕದಿಂ ಧಾರುಣಿ ದ್ರವಿಸುವಂತೆ, ವಾರಿ ಅಂದ್ರ ಜಲ, ನೀರು,
ದ್ರವಿಸುವ ಒಂದು ಗುಣ ಯಾರಲ್ಲಿ ಅಂದ್ರೆ ನೀರಿನಲ್ಲಿ. ದ್ರವಿಸುವುದು ಅಂದ್ರೆ ಹರಿದು ಹೋಗುವುದು ಮತ್ತೆ ತೆಳ್ಳಗೆ ಹರಿದು ಹೋಗುವುದು. ಈಗ ನೀರಿನ ಸಂಪರ್ಕ ಆಗದೇ ಇದ್ದಾಗ ಗಟ್ಟಿಯಾದ ಮಣ್ಣದ, ಮಣ್ಣಿನ ಹೆಂಟೆ ಇರ್ತಾರಲ್ಲ ಮಣ್ಣದ, ಆ ಮಣ್ಣಿಗೆ ನೀರಿನ ಸಂಪರ್ಕ ಆಯ್ತು ಅಂದ್ರ ಅದು ನೀರಿನ ಸಂಪರ್ಕ ಆದಾಗ ಅದೇನಾಗ್ತತಿ, ಮಣ್ಣ ಗಟ್ಟಿಯಾದಂತ ಕಠಿಣವಾದ ಮಣ್ಣ ಅದೇನಾಕತಿ, ಅದು ಸಹಿತ ದ್ರವರೂಪ ಆಗಿ ಅದು ಹರಿದು ಹೋಗ್ತದೆ. ಅದಕ್ಕ ವಾರಿ ಸಂಪರ್ಕದಿಂದ ಧಾರುಣಿ ದ್ರವಿಸುವ. ಧಾರುಣಿ ಅಂದ್ರೆ ಆ ಭೂಮಿಯಲ್ಲಿರುವಂತ ಮಣ್ಣ ಏನ್ರಿ ಹೆಂಟಿ, ಅದಕ್ಕ ದ್ರವಿಸುವಂತೆ ಆರೈಯಲ್ಲಿ ವಿಚಾರ ಮಾಡಿ ನೋಡಿದ್ರ ಏನ್ರಿ ಆ ಮಣ್ಣ ಕರಿಗಿ ಹೆಂಗ ಅದ್ ನೀರಿನ ಸಂಪರ್ಕಕ್ಕೆ ಅದು ಹರಿದು ಹೋಗ್ತದಲ್ಲ, ಹಿಂಗಾರ ದ್ರವಿಸುವಂತ ಶಕ್ತಿ ಎಲ್ಲಿಂದ ಬಂತದು? ನೀರಿನಿಂದ ಭೂಮಿಗೆ ಬಂದತ್ತೆ. ಭೂಮಿಯಲ್ಲಿ ಮಣ್ಣಿನ ಹೆಂಟಿಗೆ ಅದು ಬಂದದ. ಅದು ಸ್ವರೂಪತ ಮಣ್ಣಿನ ಹೆಂಟಿನೊಳಗ ಐತೇನು? ಇಲ್ಲ. ಹಂಗ ಸ್ವರೂಪತ ಈ ದೇಹಾದಿಗಳು ಜಡ ಅದಾವ. ಈ ಆತ್ಮನ ಸನ್ನಿಧಾನದಲ್ಲಿ ಅವು ಇವುಗಳಿಗೆ ಇರುವಿಕೆ ಮತ್ತು ಅರಿಯುವಿಕೆ ಮೊದಲಾದವು ಬರ್ತಾವ, ವ್ಯವಹಾರ ಮಾಡ್ತಾವ. ಅದಕ್ಕ ಏನಂತಾರ? ದ್ರವಿಸುವಂತೆ ಆರೈಲ್ ಆತ್ಮ ಸನ್ನಿವೇಶದಿ, ಆತ್ಮನ ಸನ್ನಿಧಾನದಲ್ಲಿ ಏನ್ ಅಹಂಕಾರಾದಿ ಚಿತ್ತೆನ್ಸುತ್ತಿರಬೇಕು. ಅಹಂಕಾರ ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಇವು ಏನಾಗ್ತದ? ಅಜ್ಞಾನಾವಸ್ಥೆಯೊಳಗ ಇವ ಆತ್ಮ ಅಂತ ಅಜ್ಞಾನಿಗೆ ಪ್ರತೀತಿ ಆಗ್ತದೆ. ಯಾಕಂದ್ರೆ ಇವೆಲ್ಲ ಕೆಲಸ ಮಾಡೋದು ನೋಡಿ, ಇವುಗಳಲ್ಲಿ ಏನಪ್ಪ ಆತ್ಮತ್ವ ಅನ್ನೋದು ಭ್ರಾಂತಿ ಆಗ್ತದೆ. ಇವಕ್ಕ ಇರುವಿಕೆ ತೋರುವಿಕೆ ಬಂದದ್ದು ಆತ್ಮನಿಂದ. ಆದ್ರ ಅಜ್ಞಾನಿಗಳಿಗೆ ತಿಳಿಯಂಗಿಲ್ಲ. ಅದ್ ತಿಳಿಲಾರ್ತಾವ ಏನಾರ ಭ್ರಾಂತರಾಗ ಇವುಗಳಿಗೇನೆ ಆತ್ಮ ಅಂತ ಹೇಳಕತ್ತ. ಅದಕ್ಕ ಈ ರೀತಿಯಾಗಿ ಚಿದ್ರೂಪಾತ್ಮ ಸನ್ನಿಧಾನದಿಂದ ಜಡಗಳಾದಂತ ಅಹಂಕಾರಗಳು ತಿಳಿಯುವುದನ್ನ ಮಾಡ್ತಾವ ಅಂತ ಈ ರೀತಿಯಾಗಿ ಹೇಳಿದ್ರು. ರಾಜನ ಸನ್ನಿಧಾನದೊಳಗ ಮಂತ್ರಿ ಕೆಲಸ ಮಾಡಿದಂತೆ ಮಾಡ್ತಾವ. ಮಂತ್ರಿ ರಾಜನ ಸನ್ನಿಧಾನದೊಳಗ ಮಂತ್ರಿಗೆ ಆ ಶಕ್ತಿ ಬರ್ಬೇಕಾಗಿತ್ತು ಅಂದ್ರೆ ರಾಜನ ಒಂದು ಶಕ್ತಿನೇ ಸನ್ನಿಧಾನ. ಅವೆಲ್ಲ ಮುಂದ ಏನು ಅವಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಹೇಳೋದಾಗ್ಲಿ, ಕೆಲಸ ತಗೊಳ್ಳೋದಾಗ್ಲಿ, ಪ್ರಜೆಗಳಿಗೆ ಮುಟ್ಟಿಸೋದಾಗ್ಲಿ ಎಲ್ಲ ನಡೀತಾವಿಲ್ಲ. ಹಂಗ ಆತ್ಮ ಅನ್ನುವಂತ ಸನ್ನಿಧಾನದೊಳಗ ಅಹಂಕಾರ ಅನ್ನುವಂತ ಒಬ್ಬ ಪ್ರಧಾನಿ ಈಗ ಮೂಲತಃ ಅವ ಶಕ್ತಿ ಅಂದ್ರ ಸತ್ತಾಸ್ಫೂರ್ತಿ ಪಡ್ಕೊಂಡು ಉಳಿದ ಎಲ್ಲ ಇಂದ್ರಿಯಾದಿಗಳಿಗೆ ತನ್ನ ಏನ್ ಮಾಡ್ತಾನವ? ಒಂದು ಕೆಲಸ ಮಾಡಿಸ್ತಾನ ಅಂತ ಈ ರೀತಿಯಾಗಿ ಹೇಳಿದ್ರು. ಅದು ನೈಜವೆಂದು ಒದವಿ ನುಡಿಯುತ್ತಿರ್ಪರ್, ಅದು ಇದು ಎಂದು ತೋರುತ್ತಿಹುದು ಆತ್ಮನಲ್ಲ ಎಂಬುದನ್ನೇ ಕೇಳು ಆತ್ಮಜನೆ ಕೇಳುವೆ. ಆತ್ಮಜನೆ ಅಂದ್ರೆ ಎಲೆ ಪುತ್ರನೇ ಕೇಳು ಅಂತ. ಅದು ನೈಜವೆಂದು ಅಜ್ಞರು ಒದಗಿ ತಿರುಪರು ಏನ್ರಿ. ಅದು ನೈಜ ಅಂದ್ರೆ ಆ ದೇಹಾದಿಗಳೇ ಆತ್ಮ ಅನ್ನೋದನ್ನ ಅಜ್ಞಾನಿಗಳು ಅವುಗಳಿಗೇನೆ ಆತ್ಮ ಅಂತ, ಅವೇ ಸತ್ಯ ಅಂತ ತಿಳ್ಕೊಂಡ್ ಕುಂತ. ನೈಜವೆಂದು ಅಂದ್ರ ಈ ದೇಹಾದಿಗಳ ಆತ್ಮನ ಚೈತನ್ಯತ್ವದಿಂದ ದೇಹಾದಿಗಳು ಈ ಚೈತನ್ಯತ್ವಗಳನ್ನ ಪಡ್ಕೊಂಡಾವ. ಆದ್ರೂ ಕೂಡ ಅಜ್ಞಾನಿಗಳು ಈ ದೇಹಾದಿಗಳಿಗೆ ಆತ್ಮ ಸ್ವರೂಪವನ್ನು ಮರೆತು, ಅಜ್ಞಾನದ ವಶದಿಂದ ಆತ್ಮ ಸ್ವರೂಪವನ್ನು ಮರೆತು ದೇಹಾದಿಗಳಲ್ಲೇನ ನಾನು ನಂದು ಅಂತ ಬುದ್ಧಿಯನ್ನ ಮಾಡ್ಯ. ದೇಹ ನಾನಂತಾರ, ನನ್ನಂತಾರ, ಇಂದ್ರಿಯಗಳು ನಾನು ಅಂತ ಒಂದ್ಸಲ ಅಂತಾರ, ನಾನು ಅಂತ ಅಂತಾರ. ಹಿಂಗ ಎಲ್ಲ ದೇಹ ಮೊದಲು ಮಾಡಿಕೊಳ್ಳೋ ಅಹಂಕಾರ ಪರ್ಯಂತ ಈ ಏನಾಗ್ಯಾವಲ್ಲ ಇವೆಲ್ಲಕ್ಕೂ ಆತ್ಮ ಅಂತ ಹೇಳ್ಕೊಂಡ್ ಕುಂತಾರ. ಅದರ ಕಾರಣ ಏನಂದ್ರೆ ಅಜ್ಞಾನ. ಆತ್ಮನನ್ನ ಅರಿಯದ ಅಜ್ಞಾನ ಇದೇ ಕಾರಣವಾಗಿರ್ತದ. ಈಗ ನೋಡ್ರಿ, ಕೆಲವು ಅದು ಇದು ಅನ್ನುವಂತ ಪದ ಹಾಕ್ಯಾರ, ಕೆಲವು ಪ್ರತ್ಯಕ್ಷವಾಗಿ ಕಂಡು ಬರ್ತಾವ, ಕೆಲವು ಅನುಮಾನದಿಂದ ಕಂಡು ಬರ್ತಾವ. ಈಗ ನೋಡ್ರಿ, ದೇಹ ಪ್ರತ್ಯಕ್ಷವಾಗಿ ನಮ್ ಕಣ್ಣಿಗೆ ಕಾಣ್ತಾವ, ಇಂದ್ರಿಯಗಳು ಕಣ್ಣಿಗೆ ಕಾಣ್ತಾವ. ಇಂದ್ರಿಯಗಳು ತಮ್ಮ ಗೋಲಕಗಳಲ್ಲಿ ಇಂದ್ರಿಯಗಳು ಬಂದರೂ ಆ ಗೋಲಕಗಳ
ಮೂಲಕವಾಗಿ ಇಂದ್ರಿಯಗಳು ಏನಾಗ್ತಾವ, ಅವು ಪ್ರತ್ಯಕ್ಷ ಕಂಡು ಬರ್ತಾವ. ಇವು ಇನ್ನ ಕೆಲವು ಏನದಾವಲ್ಲ, ಮನಸ್ಸ, ಬುದ್ಧಿ, ಅಹಂಕಾರ, ಚಿತ್ತ, ಇವೆಲ್ಲವೂ ಕೂಡ ಏನದಾವಲ್ಲ, ಇವುಗಳನ್ನ ಪ್ರತ್ಯಕ್ಷವಾಗಿ ನೋಡಾಕ್ ಬರೋದಲ್ಲ, ಅನುಮಾನದಿಂದ ನೋಡಾಕ್, ಅವುಗಳ ವ್ಯವಹಾರದಿಂದ. ಸಂಶಯ ಉತ್ಪತ್ತಿ ಆತಂದ್ರ ಅದು ಮನುಷ್ಯನ ವ್ಯವಹಾರಪ್ಪ. ಕಾಮ ಕ್ರೋಧಾದಿಗಳು ಉತ್ಪತ್ತಿ ಆದದ್ದು ಮನುಷ್ಯನ ವ್ಯವಹಾರ. ಮೋಹ ನಿಶ್ಚಯಾತ್ಮಕವಾಗಿತ್ತು ಅಂದ್ರೆ ಬುದ್ಧಿ, ಅಭಿಮಾನ ಪಡುತ್ತಿತ್ತು ಅಂದ್ರೆ ಅಹಂಕಾರದ ವೃತ್ತಿ. ಆಮೇಲೆ ಈ ಒಂದು ವಿಷಯಗಳನ್ನ ಸ್ಮರಣೆ ಮಾಡುವುದು ಅಥವಾ ನೆನಪಿಟ್ಟುಕೊಳ್ಳೋದು ಅಂದ್ರೆ ಅದು ಚಿತ್ತ ವೃತ್ತಿ. ಹಿಂಗ ಇವು ಅನುಮಾನ ಮೂಲಕವಾಗಿ ಕಣ್ಣಿಗೆ ಕಾಣ್ತಾವನ ಇಲ್ಲವೋ ಇಲ್ಲ, ಒಳಗದ ಕಣ್ಣಿಗೆ ಕಾಣಂಗಿಲ್ಲ, ಸೂಕ್ಷ್ಮ ಶರೀರದಾಗ ಏನ್. ಅದಕ್ಕ ಸ್ಪರ್ಶ ರಹಿತತ್ವ ಸತಿ ಕ್ರಿಯಾವಾನ್ ಮನಃ ಅಂತ ಏನ್ ಹೇಳ್ಯಾರ. ಮುಟ್ಟಿದ್ರ ಸಿಗಂಗಿಲ್ಲ, ನೋಡಿದ್ರ ಕಾಣಂಗಿಲ್ಲ, ಒಟ್ಟದೇನತತಿ ಕ್ರಿಯಾವಾನ್, ಕೆಲಸ ಮಾಡ್ತಾವ. ಹಂಗ ಅದು ಇದು ಅನ್ನುವಂತಹದ್ದು ವೃತ್ತಿಗೆ ಪ್ರತೀತಿಯಾಗುವಂತ ಇವೆಲ್ಲವಕ್ಕ ಅಜ್ಞರು ನೈಜ ವ್ಯಂಜನ ತಿರುಪರು. ಇವುಗಳಿಗೇನೆ ಆತ್ಮ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಾರ. ಇವು ಆತ್ಮ ಅಲ್ಲ, ಶರೀರ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಇವೆಲ್ಲವೂ ಆತ್ಮ ಅಲ್ಲ ಅಂತ ಈ ರೀತಿಯಾಗಿ ಹೇಳಿ ಅದಕ್ಕೆ ಒಂದು ಅನುಮಾನ ಪ್ರಮಾಣ ಹೇಳ್ತಾರ. ಏನಂತ, ಏನು ಪ್ರತಿಜ್ಞೆ, ಏನು ತೋರುವಂತ ದೇಹ, ಇಂದ್ರಿಯ, ಪ್ರಾಣ, ಬುದ್ಧಿ ಮೊದಲಾದವುಗಳು ಆತ್ಮ ಅಲ್ಲ. ತೋರುವ ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಆತ್ಮ ಅಲ್ಲ, ಇದು ಪ್ರತಿಜ್ಞೆ ವಾಕ್ಯ. ಮತ್ತೆ ಹೇತು ಏನ್ರಿ ಇದಕ್ಕಂತಂದ್ರ, ವಿಷಯಗಳಾಗಿ ತೋರುವುದರಿಂದ, ಅದ ತನಕ್ಕಿಂತ ಭಿನ್ನವಾಗಿ ಅರಿಸಿಕೊಳ್ಳುವುದರಿಂದ. ವಿಷಯವಾಗಿ ತೋರುವುದಂದ್ರೆ ತನಕ್ಕಿಂತ ಭಿನ್ನವಾಗಿ ತೋರುವುದರಿಂದ. ಒಂದು ದೃಷ್ಟಾಂತ ಅಂದ್ರೆ ಘಟದಂತೆ ದೃಷ್ಟಾಂತ ಅಂತ ಅನುಮಾನ ಪ್ರಮಾಣದಿಂದ ದೇಹಾದಿಗಳು ಅನಾತ್ಮದವ, ಆತ್ಮ ಅಲ್ಲ ಅಂತ ಹಿಂಗ ನಿಶ್ಚಯ ಜ್ಞಾನ ಮಾಡಿಕೊಡ್ತಾರೆ ಯಾರು, ಗುರುಗಳು. ಆದ್ರ ಅವ್ರ ಅಜ್ಞಾನ, ಅವ್ರಿಗೆ ಇನ್ನೂ ಕೂಡ ಗುರುಗಳ ಹತ್ತಿರ ಬರೋಕ್ಕಿಂತ ಪೂರ್ವದಲ್ಲಿ ಆ ಜ್ಞಾನಕ್ಕೆ ಅವಕಾಶ ಕೊಟ್ಟಿಲ್ಲ. ಗುರುಗಳ ಹತ್ರ ಬಂದು ಶಾಸ್ತ್ರ ಚಿಂತನ ಮಾಡಿದ್ರನ ಆ ಜ್ಞಾನ ಆಗ್ತದ. ಯಾಕಂದ್ರ ದೇಹಾದಿಗಳಲ್ಲಿ ನಾನೆಂಬ ಬುದ್ಧಿ ಉತ್ಪತ್ತಿ ಆಗಲಿಕ್ಕೆ ಅವ್ರ ಅಜ್ಞಾನವೇ ಕಾರಣ ಆಗುತ್ತೆ. ಅದಕ್ಕೆ ಅಜ್ಞಾನೇನ ಅವರು ತಮ್ಮ ಜ್ಞಾನಂತೆ ಜಂತವಹ. ಅಜ್ಞಾನದಿಂದ ಅರಿಸಿಕೊಳ್ತಾವ, ಅಜ್ಞಾನದಿಂದ ಕೂಡ್ಕೊಂಡು ಅವ್ರ ದೇಹಾದಿಗಳಲ್ಲಿ ನಾನೆಂಬ ಬುದ್ಧಿ ಮಾಡ್ಯಾರ. ಅದಕ್ಕೆ ಹೇಳ್ಬಾರ್ದು, ಪರಮಾನುಭವದಾಗ ಅಜ್ಞಾನಕ್ಕೆ ಲಕ್ಷಣ ಹೇಳುವಾಗ ತನುವಿದು ಏನು, ಜಗವಿದು ಏನು, ಆಮೇಲೆ ಇದೊಂಥರ ತನುವಿದು ಏನು, ಎಂತಾದುದು ಏನು, ಇದು ಜಗವು ಏನು, ಎಂತಾದುದು ಎಂದು ವಿಚಾರವನ್ನು ಮಾಡಲು ಎಡೆಯನು ಈಯದೆ. ವಿಚಾರವನ್ನು ಮಾಡಲು ಎಡೆಯನು ಈಯದೆ ಎಲ್ಲರೋಳು ಇರುಪಕ್ಕತದಿಂದ ಅಜ್ಞಾನವಿದೆ. ತನುವಿದೇನು, ಎಂತಾದುದು ಈ ಶರೀರ ಅಂದ್ರೆ ಏನು, ಇದು ಹೆಂಗ್ ತಯಾರಾತು, ತೋರುವಂತ ಜಗತ್ತು ಹೆಂಗ್ ತೋರ್ತು, ಅದಕ್ಕ ಈ ರೀತಿಯಾಗಿ ವಿಚಾರ ಮಾಡಾಕ ಎಲ್ಲರಿಗೂ ಆಗ್ಲಿ ಅಜ್ಞಾನಿಗೆ ಅವಕಾಶನ ಕೊಡುವಲ್ದಾವ್. ಮತ್ತೆ ಹೆಂಗದ, ಎಲ್ಲರೊಳಗೆ ಇರುಪಕ್ಕತದಿಂದ ಎಲ್ಲಾರ ಒಳಗ, ಮನುಷ್ಯ, ಪ್ರಾಣಿ, ಪಕ್ಷಿ, ಮನುಷ್ಯರೊಳಗನ ಬಿಟ್ಟಿಲ್ಲ, ಪ್ರಾಣಿ ಪಕ್ಷಿಗಳು ಹೇಳ್ತೇನೆ. ಅದಕ್ಕೆ ಎಲ್ಲರಿಗೂ ಯಾವ್ದೋ ಒಬ್ಬ ಪುಣ್ಯಾತ್ಮ ಜನ್ಮಾಂತರಗಳಲ್ಲಿ ಸಾಧನ ಮಾಡಿದ ವಿವೇಕಾದಿಗಳು ಬಂದು ಮುಮುಕ್ಷತ್ವ ಅಂತಂದ್ರೆ ಗುರುಗಳ ಹತ್ರ ಬಂದಾಗ ವಿಚಾರ ಮಾಡ್ತಾನ. ಅವಾಗ ಸ್ವಲ್ಪ ಏನಾಗ್ತದ ಅಂದ್ರ ಇದು ದೇಹ ನಾನಲ್ಲಪ್ಪ ಅನ್ನುವಂತ ಕಂಡು ಬರ್ತಾರೆ. ಅದಕ್ಕೆ ಈ ರೀತಿಯಾಗಿ ಅವರು ತಪ್ಪು ತಿಳುವಳಿಕೆ ಮಾಡ್ಕೊಳಕ ಅವ್ರ ಅಜ್ಞಾನವೇ ಕಾರಣವಾಗಿದೆ ಅಂತ ಹೇಳ್ತಾರೆ. ಇನ್ನ ನಾ ಹುಟ್ಟಿದ್ದೇನೆ, ನಾ ಹೋಗ್ತೇನಿ, ನಾ ಸ್ವರ್ಗೇನಿ, ನಾ ಸಾಯ್ತೇನಿ, ಇವೆಲ್ಲ ಅನ್ನೋದು ದೇಹದಲ್ಲಿ ವರ್ತಿಸ್ತಾವ. ನಾ ಹುಟ್ಟೇನಿ, ನಾ ಇರ್ತೇನಿ, ನಾ ಬೆಳಿತಾ ಇದ್ದೇನೆ, ನಾ ಬೆಳೆದು ನಿಂತೇನಿ, ನಾ ಸ್ವರ್ಗಿದ್ದೇನಿ, ನಾ ಇನ್ನು ಸಾಯ್ತೇನೆ. ಅಂದ್ರೆ 6 ವಿಕಾರ: ಅಸ್ಥಿತೆ,
ಜಾಯತೆ, ಪರಿಣಾಮತೆ ಮೊದಲಾದವುಗಳು ಏನ 6 ವಿಕಾರಗಳು ಈ ದೇಹದೊಳಗ 25 ತತ್ವದಿಂದ ಕೂಡಿದಂತ ಈ ದೇಹದೊಳಗ ಕಂಡು ಬರ್ತಾವ. ಹೌದ್ರ 6 ವಿಕಾರಗಳನ್ನ ಕೂಡ್ಯಾರ. ಅದಕ್ಕ ಇದು ಈ ದೇಹದಲ್ಲಿ ನಾನಂತೇಳಿ ಕಂಡು ಬರಾಕತ್ತಲ್ಲ ಅನುಭವ ಸಿದ್ಧ. ಏನು ಇದು ಆತ್ಮ ಅಲ್ಲ ಅಂತ ಗುರುಗಳು ಹೇಳ್ತಾರ ಖರೆ, ಆದ್ರ ಶಿಷ್ಯ ಅಂತಾನ ಇದ ನಾನು ಅಂತ ಎಲ್ಲರೂ ಇದನ್ನ ಹೊಂದಿಕೊಂಡು ಇದರಲ್ಲೇನೆ ಮನಸ್ಸಿಟ್ಟು ನಾನಂತ ವ್ಯವಹಾರ ಮಾಡ್ತಾರ. ಅದಕ್ ದೇಹಕ್ಕ ಆತ್ಮ ಅಂತ ಅಂದ್ರ ಆಗೋದಿಲ್ಲನ್ರಿ ಅಂತ ಒಂದ್ ವೇಳೆ ಶಂಕ ಮಾಡಿದ್ರ, ಇದು ಪಂಚಮಹಾಭೂತಗಳ ಪಂಚೀಕರಣದಿಂದ ಆಗೈತಪ್ಪ. ಇದು 25 ತತ್ವದಿಂದ ಆಗೈತಿ. ಇದು ಅನಾತ್ಮವಾಗಿದೆ. ಪಂಚಮಹಾಭೂತಗಳು ಅನಾತ್ಮ, ಇದು ಒಂದು ಅನಾತ್ಮ ಅಂತ ಅವುಗಳ ತತ್ವಗಳನ್ನು ಕೂಡ್ಕೊಂತ ಅಂತ ಹೇಳ್ತಾರ. ಭೂತ ಪಂಚೀಕರಣ ಜಾತ ದೇಹಾದಿ ಸಂಘಾತங்கள் ಆತ್ಮನಲ್ಲವು ಎಂದು ಅರಿವುದು ಎಲೆ ತಾತ ಚಿತ್ರದ ರಚನೆಯಂತೆ. ಇದು ಮೊದಲ ಈ ದೇಹನ ನೀನಲ್ಲ ಅನ್ನೋದಂದ್ರ ಅನ್ನಮಯ ಕೋಶ ನೀನಲ್ಲ. ದೇಹ ನೀನಲ್ಲ ಅಂದ್ರ ಅನ್ನಮಯ ಕೋಶ ನೀನಲ್ಲ. ಅವನ್ ನೈತಿಗಳಾಕತ್ತಾರ ಏನಂತ ಭೂತ ಪಂಚೀಕರಣ ಜಾತ ದೇಹಾದಿ. ಈಗ ದೇಹರ ಪಂಚೀಕರಣದಿಂದ 5 ಭೂತಗಳ ಪಂಚೀಕರಣದಿಂದ ಈ 25 ತತ್ವಾತ್ಮಕ ದೇಹ ಆಗಿದೆ. ಹೌದು ಸ್ಥೂಲ ಶರೀರ ಆಗಿದೆ. ಪಂಚೀಕರಣ ಹೆಂಗ್ ಮಾಡ್ತೀರಿ? ಹೆಂಗ ಪಂಚೀಕರಣ ಮಾಡೋದು? ಇರ್ಲಿ, ಈಗ 5 ಭೂತಗಳದ ಅಂತ ತಿಳ್ಕೊ. ಅದ್ರಾಗ ಏನ್ ಮಾಡೋದು? ಪ್ರಥಮದೊಳಗ ಒಂದೊಂದರನ್ಯಾಗ 2 ಸಮವಾದ ಭಾಗ ಮಾಡೋದು. ಸಮವಾದ ಭಾಗ ಮಾಡೋದು. ಅವು ಕರೆಕ್ಟ್ ಆಗಿ 2 ಭಾಗ ಮಾಡ್ಬೇಕು. ಈಗ ಅದ್ರಾಗ ಒಂದು ಭಾಗವನ್ನ ಅರ್ಧ ಭಾಗ ಅಂದ್ರೆ ಒಂದ್ರನಾಗ 2 ಭಾಗ ಇವಲ್ಲ, ಅರ್ಧ ಭಾಗ ಹಂಗ ಇಡ್ಬೇಕು. ಉಳಿದ ಅರ್ಧ ಭಾಗದಾಗ ಸಮವಾಗಿ ಮತ್ತ 4 ಭಾಗ ಮಾಡ್ಬೇಕು. ಮತ್ 4 ಭಾಗ ಮಾಡ್ಬೇಕು. ಈಗ ಒಂದು ಪೃಥ್ವಿ ಅದಂತ ತಿಳ್ಕೊಡ್ರಿ. ಪೃಥ್ವಿ ಒಳಗ ಬರೋಬ್ಬರಿ 2 ಭಾಗ ಮಾಡಿ, ಅರ್ಧ ಭಾಗ ಹಂಗ ಇಟ್ವಿ. ಅರ್ಧ ಭಾಗದ ಮತ್ತ ಸಮವಾಗಿ 4 ಭಾಗ ಮಾಡಿ. ಆ 4 ಭಾಗ ಮಾಡೇವಲ್ಲ, ಅದು ಮುಖ್ಯವಾಗಿ ತೆಗೆದಿಟ್ಟ ತಂದೆ ಆದಂತ ಅರ್ಧ ಭಾಗದಾಗ ಸೇರಿಸಬಾರ್ದು. ಸೇರಿಸಬಾರ್ದು. ಇದ್ರಂಗನ ಜಲತತ್ವ ಅಂತ ಐತಲ್ಲ, ಅದನ್ನು ಕರೆಕ್ಟ್ ಆಗಿ 2 ಭಾಗ ಮಾಡಿ ಅರ್ಧ ಭಾಗ ಹಂಗ ಇಟ್ಟು ಉಳಿದ ಅರ್ಧ ಭಾಗದ ಮತ್ತ 4 ಭಾಗ ಮಾಡಿ ಹಿಂಗೆಲ್ಲಾ ಭೂತಗಳನ್ನು ಮೊದಲ ಹಿಂಗ್ ಭಾಗ ಮಾಡ್ಕೊಳ್ಳಿ. ಏನ್ ಮಾಡೋದು? ಪೃಥ್ವಿಯ ಅರ್ಧ ಭಾಗ ಹಂಗ ಬಿಟ್ಟು ಪೃಥ್ವಿಯಲ್ಲಿ ಅರ್ಧ ಭಾಗದಾಗ 4 ಏನಾಗಿದ್ವಲ್ಲ, ಪೃಥ್ವಿ ಅರ್ಧ ಭಾಗದಲ್ಲಿ ಸೇರಿಸಲಾರದೆ ಜಲದ ಅರ್ಧ ಭಾಗದಲ್ಲಿ, ಅಗ್ನಿಯ ಅರ್ಧ ಭಾಗದಲ್ಲಿ, ವಾಯುವಿನ ಅರ್ಧ ಭಾಗದಲ್ಲಿ, ಆಕಾಶದ ಅರ್ಧ ಭಾಗದಲ್ಲಿ 4 ಭೂತಗಳು ಸೇರಿಸಿದ್ವಿ. ಜಲದ ಪಂಚೀಕರಣ ಮಾಡುವಾಗ ಅರ್ಧ ಭಾಗ ಹಂಗ ಇಟ್ಟಿದ್ವಿ, ಅರ್ಧ ಭಾಗದ 4 ಭಾಗ ಮಾಡಿದ್ವಿ. ಹಂಗಾರ ಆ 4 ಭಾಗವನ್ನು ಜಲತತ್ವದ ಅರ್ಧ ಭಾಗ ಐತಲ್ಲ ಅದ್ರಾಗ ಸೇರಿಸಬಾರ್ದು. ಪೃಥ್ವಿಯಲ್ಲಿ ಸೇರಿಸ್ಬೇಕು ಅರ್ಧ ಭಾಗದಾಗ, ಆಮೇಲೆ ಅಗ್ನಿಯಲ್ಲಿ ಸೇರಿಸ್ಬೇಕು, ವಾಯುವಿನಲ್ಲಿ ಸೇರಿಸ್ಬೇಕು, ಆಕಾಶದಲ್ಲಿ ಸೇರಿಸ್ಬೇಕು. ಹಿಂಗ ಸೇರ್ಸಿದ್ವಿ ಅಂದ್ರ ಅರ್ಧ ಭಾಗ ಒಂದು, ಅವು ಆ ಕಡೆ ಸೇರ್ಸಿದ್ವು 4 ಭಾಗ ಆಗ್ತಾವ. 4 ಅವು 4 ಇದು ಅರ್ಧ ಭಾಗ ಒಂದು 5 ಆದ್ವು. ಒಂದೊಂದು ಇದರಲ್ಲಿ ಭೂಮಿಯಲ್ಲಿ 5 ಆದ್ವು, ಒಂದು ತತ್ವದಲ್ಲಿ 5 ಆದ್ವು. ಮುಖ್ಯ ಅರ್ಧ ಭಾಗ ಏನ್ ಇಟ್ಟಿರ್ತೀವಲ್ಲ ಅದು ಮುಖ್ಯ ಅನ್ಸ್ಕೊಂತ, ಆ ಉಳಿದಿದ್ದು ಸೇರಿದ್ವೇನ್ ಇರ್ತಾವಲ್ಲ ಅಮುಖ್ಯವಾದ ಅಂತ ಅನ್ಸ್ಕೊಂತ. ಹಿಂಗ 25 ತತ್ವಾತ್ಮಕವಾದ ಈ ಸ್ಥೂಲ ಶರೀರ. ಈ ಒಂದ್ ವೇಳೆ ಆಕಾಶದ ಪಂಚೀಕರಣ ಮಾಡಿದ್ವಿ ಅಂದ್ರ ಒಂದೊಂದ್ ರೀತಿಯಿಂದ ಒಂದೊಂದ್ ಕಡೆ ಪಂಚೀಕರಣ ಅಂತ ಹೇಳ್ತಾರ. ಚಂದ್ರೋದಯದಾಗ ಆಕಾಶದ ಪಂಚೀಕರಣ ಹೇಳುವಾಗ ಯಾವ ಆಕಾಶದ ಪಂಚೀಕರಣ ಯಾವ? ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಹೌದಲ್ಲ? ವಾಯುವಿನ ಪಂಚೀಕರಣ ಹೇಳುವಾಗ ಚಲನ, ವಲನ, ಧಾವನ, ಆಕುಂಚನ, ಪ್ರಸಾರಣ. ಹೌದಲ್ಲ? ಆಮೇಲೆ ಕ್ಷುಧಾ, ತೃಷೆ, ನಿದ್ರೆ, ಆಲಸ್ಯ, ಕಾಂತಿ. ಹೌದು. ಆಮೇಲೆ ಶ್ಲೇಷ್ಮ,
ಮೂತ್ರ, ಸ್ವೇದ, ಆಮೇಲೆ ಶ್ಲೇಷ್ಮ, ಸ್ವೇದ, ಮೂತ್ರ, ರಕ್ತ, ಆಮೇಲೆ ಇನ್ನೊಂದು ವೀರ್ಯ ಹೇಳ್ತಾರ. ಹಿಂಗ ಭೂಮಿದಾದ್ರ ರೋಮ, ಅಸ್ಥಿ, ಮೌಷ, ನಾಡಿ, ಇನ್ನೊಂದ್ ಯಾವ್ದು ಹೇಳ್ತಾರ, ಚರ್ಮ ಹೇಳ್ತಾರ. ಹಿಂಗೆಲ್ಲ ಈಗ ಐದೈದ್ ಹೇಳ್ತಾರ. ಐದೈದ್ಲೆ ಏನಾಯ್ತು? 25 ತತ್ವಾತ್ಮಕ ಪಂಚೀಕರಣವಾದ ದೇಹ. ಅದಕ್ಕೆ ಇದು ಭೂತ ಪಂಚೀಕರಣ ಜಾತ ದೇಹಾದಿ ಅಂದಾರ. ಅಂದ್ರೆ ಸೂಕ್ಷ್ಮ ಶರೀರದೊಳಗೆ 17 ತತ್ವಗಳು ಅದಾವ. ಹೌದು, ಅಲ್ಲಿ 17 ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಮನ ಅಥವಾ ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ. ಆಮೇಲೆ ಕಾರಣ ಶರೀರ ಒಂದೇ ತತ್ವ ಇನ್ನು ಕೊಡ್ಕೊ, ಅದು ಅಜ್ಞಾನ. ಹೌದು, ಹಿಂಗ ಎಲ್ಲವೂ ಇವೇನ ಆತ್ಮ ಅಲ್ಲ, ಪ್ರಕೃತಿನೇ ಏನಾಗೈತೆ ಅಂದ್ರೆ ವಿಕೃತಿ ಹೊಂದಿ ಈ ರೀತಿ ಆಗ್ಯಾವ. ಇವೆಲ್ಲವೂ ಅನಾತ್ಮದ. ಮತ್ತೆ ಈ ಅನಾತ್ಮ ಇದ್ದಿದ್ದಕ್ಕ ನಂದ ಅಂತ ಅಂದ್ರ, ನಾನಂದ್ರ ಅದೊಂದು ಭ್ರಾಂತಿ. ಮನ್ಯಾಗ ಇರ್ತೀಯಪ್ಪ ನೀನು, ಮನಿ ನಾನಂತೀಯ ನಂದಂತೀಯ? ನಂದಂತಿ, ಹೌದಲ್ಲ? ಈ ಒಂದು ಶರೀರ ಐತಲ್ಲ, ಇದಕ್ಕ ನಾನರ ಅನ್ಬೇಕು ಒಂದು, ನಂದರ ಅನ್ಬೇಕು ಒಂದು. ಎರಡು ಅಂತಾನ. ಒಮ್ಮೆ ನಾನಂತಾನ, ಒಮ್ಮೆ ನಂದಂತ. ನೀನಂದ್ರೂ ನಿಂದಲ್ಲ, ನಿಂದಂದ್ರೂ ನಿಂದಲ್ಲ. ನಾನಂದ್ರ ನೀನ್ ಹಾಕೇನ, ಶರೀರನೇ ಹಾಕೇನ. ಶರೀರ ಕಟ್ಸಿದ ಮನೆಯೊಳಗ ಅದು ಒಂದಿನ ಬಿದ್ದು ಹೋಗುದದ. ಅದ್ರಲ್ಲಿ ಹುಟ್ಟಿದ್ದೊಂದು ದಿನ ಸಾಯ್ತದ. ಈ ಶರೀರ ಸಾಯ್ತದ, ಹೌದಲ್ಲ? ಈ ದೋಷಗಳದಾವ. ಅದಕ್ಕ ಈ ಶರೀರ ಅನ್ನುವಂತಹದ್ದು ಏನೈತಲ್ಲ, ಪಂಚೀಕರಣದಿಂದ ಆಗೈತಿ, ಆತ್ಮ ಅಲ್ಲ. ಆತ್ಮ ಅನ್ನೋ ಸದಾ ಇರೋದು, ಅದು ಆತ್ಮ ಅಲ್ಲ. ಅದಕ್ಕ ಸಂಘಾತಂಗಳಂದ್ರ ಸಮೂಹಗಳು. ಅಂದ್ರ ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಎಲ್ಲಾ ತತ್ವಗಳು ಏನಾಗ್ಯಾವ, ಇವೆಲ್ಲವೂ ಕೂಡ ಏನಾಗ್ಯಾವ ಸಂಘಾತ. ಆತ್ಮ ಅಲ್ಲ. ಹೆಂಗ? ತಾತ ಚಿತ್ರದ ರಚನೆಯಂತೆ. ಅಲ್ಲಿ ತಾತ ಅಂದ್ರೆ ಮಗನೇ ಅಂತ ಅರ್ಥ. ಚಿತ್ರದ ರಚನೆಯಂತೆ. ಈಗ ಆಕಾಶದ ಬಣ್ಣ ಯಾವ್ದು ಗೊತ್ತದ ನಿಮಗ? ಕಪ್ಪ. ವಾಯುವಿನ ಬಣ್ಣ ಹಸಿರ, ಅಗ್ನಿ ಬಣ್ಣ ಕೆಂಪ, ಆಮೇಲೆ ಜಲದ ಬಣ್ಣ ಬಿಳಿಯದು, ಪೃಥ್ವಿಯ ಬಣ್ಣ ಹಳದಿಯದು. ಮುಖ್ಯ ಬಣ್ಣಗಳದಾವ. ಒಬ್ಬ ಕಲಾಕಾರ ಗಾಡಿ ಮ್ಯಾಲ ಅಥವಾ ಪರ್ದೆ ಮ್ಯಾಲ ನಕ್ಷೆ ತೆಗೆದು ಎಲ್ಲ ರೆಡಿ ಮಾಡಿದ, ಪೇಂಟ್ ಹಚ್ಬೇಕಾಗಿ ಅವ 5 ಬಣ್ಣದಾಗ ಎಷ್ಟೋ ಬಣ್ಣಗಳನ್ನ ಮಾಡ್ಕೊತ, ಹೆಚ್ಚು ಕಡಿಮೆ. ಒಂದಿಟ್ಟು ಇದ್ರಾನ್ ತಗೋತಾನ, ಇದ್ರಾನ್ ತಗೋತ ಕಲಿಸ್ತಾನ. ಅದು ಬೇರೆ 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 ಬಣ್ಣ ಆಗ್ತಾವ, ಹೌದಲ್ಲ? ಚಿತ್ರದ ರಚನೆಯಂತೆ ಅವ ಕಲಾಕಾರ 5 ಬಣ್ಣ ಮುಖ್ಯದೊಳಗ ಅದನ್ನೋಟ್ ಇದನ್ನೋಟ್ ತಗೊಂಡ್ ಒಂದು ಬಣ್ಣ ಬರೋಬ್ಬರಿ ಬೇಗ ಏನೇನ್ ಬೇಕು ಅದ್ರ ಮ್ಯಾಲ ಏನ್ ಬರಿತಾನ ಅವ ಪರದೆ ಮ್ಯಾಲ? ಅದು ದೇವತೆಗಳದ ಚಿತ್ರ ತೆಗೆದಿರ್ತಾನ, ಮನುಷ್ಯರ್ದಾರ ತೆಗೆದಿರ್ತಾನ, ಪ್ರಾಣಿದರ ತೆಗ್ಸಿರ್ತಾನ, ಪಕ್ಷಿದರ ತೆಗೆದಿರ್ತಾನ, ಹೌದ್ಲ? ಚಿತ್ರ ತೆಗೆದಿರ್ತಾನ. ಆಮೇಲೆ ಅವು ಗುಡ್ಡ, ನದಿ ಎಲ್ಲ ಎಲ್ಲ ಹಂಗ ತೆಗೆದಿರ್ತಾನ. ಅವೆಲ್ಲ ನಿಜವಾಗಿ ಹೌದು. ಅದ್ರಾಗ ಪರ್ದೆ ಮೇಲೆ ಗುಡ್ಡ ಮುಳ್ಸ್ಯಾನಲ್ಲ, ಅದು ನಿಜವಾದ ಗುಡ್ಡ. ನಿಜವಾದ ನೀರ್ ಐತನಲ್ಲಿ, ಆ ನೀರಿನ ಪೈಪ ತೋರ್ಸಿರ್ತಾನ, ಏನ್ರಿ? ಹಂಗ ಈ ದೇವತಾ ಶರೀರ, ಮನುಷ್ಯ ಶರೀರ, ಮನುಷ್ಯರಂಗ ಕರೆಕ್ಟ್ ಆಗಿ ಅಷ್ಟ್ ಚಂದ ಮಾಡಿರ್ತಾನ. ಅದದು ನಿಜವಾಗಿ ವ್ಯಕ್ತಿ ಹೌದನು? ಇಲ್ಲ. ಅವ ಏನ ನೋಡಾಕಂಗ್ ಕಾಣ್ತದ, ಆದ್ರ ಅವ್ ಹೆಂಗ ನಿಜವಾದ ವಸ್ತುಗಳ ಅಲ್ಲ. ಹಂಗ ಪರಮಾತ್ಮನ ಒಬ್ಬ ಚಿತ್ರಕಾರ ಪಂಚಮಹಾಭೂತ ಅಂತ ಪಂಚ ಬಣ್ಣಗಳಿಂದ ಹೆಂಗ ಅವ್ ಚಿತ್ರಕಾರ ರಚನೆ ಮಾಡಿದ, ಏನ್ರಿ? ಅವೆಲ್ಲವನ್ನ ಹಂಗ ಪರಮಾತ್ಮ ಅನ್ನುವಂತವ ಚಿತ್ರಕಾರ ಏನ್ ಮಾಡಿದ ಅಂದ್ರ ಪಂಚಮಹಾಭೂತ ಅನ್ನುವಂತವುಗಳನ್ನ ತಗೊಂಡು ಅದನ್ನ ಪಂಚೀಕರಣ ಮಾಡಿ ಈ ಭೂಲೋಕದೊಳಗಾಗ್ಲಿ ಎಲ್ಲೇ ಆಗಲಿ ಎಲ್ಲ ಪ್ರಾಣಿಗಳ, ಪಕ್ಷಿಗಳ, ದೇವತೆಗಳ, ಮನುಷ್ಯರ್ದು ಎಲ್ಲಾರ್ದು ಶರೀರಾದಿಗಳನ್ನ ಉಂಟು ಮಾಡಿದ, ಉತ್ಪತ್ತಿ ಮಾಡಿದ. ಆದ್ರ ಅವಕ್ಕೊಂದೊಂದು ಆಯುಷ್ಯ ಕೊಟ್ಟಾನ. ಒಂದೊಂದು ಶರೀರಕ್ಕ ಒಂದೊಂದು ಅವ್ರ ಕರ್ಮಾನುಸಾರ ವಿಶಿಷ್ಟ ಆಯುಷ್ಯ ಅಂತ ಕೊಟ್ಟ.
ಶಾಶ್ವತವಾಗಿ ಯಾರು ಇರೋದೇ ಇಲ್ಲ ಸಾಯ್ತ. ಅದಕ್ಕ ಇವು ಸತ್ತು ಹೋಗುವಂತ ಈ ಶರೀರಾದಿಗಳು ಇಹಲೋಕ ಪರಲೋಕ ಗಮನಗಮನ ಮಾಡುವಂತ ಸೂಕ್ಷ್ಮ ಶರೀರ ಇವೆಂಗ ಆತ್ಮ ಆತ್ಮ ಆಗುವುದಿಲ್ಲ. ಆದ್ದರಿಂದ ಇವು ಈ ಅನ್ನಮಯ ಕೋಶ ಏನೈತಲ್ಲ ಇದು ಆತ್ಮ ಅಲ್ಲ. ಅನ್ನಮಯಂ ತನು ತಾನೆನಿಸಿರುತ್ತೋ ನನ್ನಿ ಅದಕ್ಕೆ ಜರೆ ಮರಣಂ ತೋರ್ಪ. ಈ ಅನ್ನಮಯ ಕೋಶಕ್ಕ ದೇಹಕ್ಕ ಆತ್ಮ ಅಂತ ಅನ್ನಕ್ ಬರಂಗಿಲ್ಲ. ಅದಕ್ಕೆ ಯಾಕ ನನ್ನಿ ಅದಕ್ಕೆ ಜರೆ ಮರಣಂ ತೋರ್ಪ. ಜರೆ ಅಂದ್ರೆ ಮುಪ್ಪ ಮರಣ ಎಲ್ಲಾ ಅದಾವ. ಅರ್ಷಡ್ ವರ್ಗ ಅದು 6 ವಿಕಾರಗಳದ. ಅದಕ್ಕೆ ಆತ್ಮ ಆಗೋದಿಲ್ಲ ಅಂತ ಹೇಳ್ತಾರ. ಮುಂದಿನ ವಿಷಯವನ್ನ ಇವತ್ತಿನ ವಿಷಯ